ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶ್ರೀಕೃಷ್ಣ ದೇವರಾಯ ವಿವಿಯಲ್ಲಿ ಭಾರೀ ಕರ್ಮಕಾಂಡವೇ ನಡೆದಿದೆ. ಬಳ್ಳಾರಿಯ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ಶ್ರೀಕೃಷ್ಣ ದೇವರಾಯ ವಿವಿಯಲ್ಲಿ ಭಾರೀ ಕರ್ಮಕಾಂಡ ನಡೆದಿದೆ. ಬಳ್ಳಾರಿಯ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ವಿವಿಯಲ್ಲಿ ಹಣ ಕೊಟ್ಟರೆ ವಿದ್ಯಾರ್ಥಿಗಳು ಪಾಸ್ ಆಗ್ತಾರಂತೆ. ಹಣ ಪಡೆದ ಸ್ಟೂಡೆಂಟ್ ಪಾಸ್ ಮಾಡೋ ಸಿಬ್ಬಂದಿ ಫೇಲ್ ಆದ ಸ್ಟೂಡೆಂಟ್ಗಳಿಂದ ಹಣ ಪಡೆದು ಪಾಸ್ ಮಾಡಿದ್ದಾರಂತೆ. ಇಂಥದ್ದೊಂದು ಗಂಭೀರವಾದಂತಹ ಆರೋಪ ಕೇಳಿಬಂದಿದೆ ಶ್ರೀಕೃಷ್ಣ ದೇವರಾಯ ವಿವಿಯಲ್ಲಿ. ನೋಡಿ, ಬಳ್ಳಾರಿಯಲ್ಲಿರ್ತಕ್ಕಂಥ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ, ಈ ಒಂದು ವಿದ್ಯಾಲಯದಲ್ಲಿ ಹಣ ಕೊಟ್ರೆ ಸಾಕು, ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಪಾಸ್ ಆಗ್ತಾರಂತೆ. ಫೇಲ್ ಆದಂತಹ ಸ್ಟೂಡೆಂಟ್ಗಳಿಂದ ಹಣವನ್ನ ಪಡೆದು ಅವರನ್ನ ಪಾಸ್ ಮಾಡಲಾಗ್ತಾ ಇದೆಯಂತೆ. ಇಂಥದ್ದೊಂದು ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇರುವಂಥದ್ದು ಬಳ್ಳಾರಿಯ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದಲ್ಲಿ. ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಾಗಿದೆ. ಒಂದು ವಿಷಯಕ್ಕೆ 6,000 ರೂಪಾಯಿ ಕೊಟ್ಟರೆ ಮಾತ್ರ ಪಾಸ್ ಎನ್ನಲಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಬರ್ತಾ ಇದೆ, ನೋಡ್ತಾ ಹೋಗೋಣ. ಒಂದು ವಿಷಯಕ್ಕೆ 6,000 ರೂಪಾಯಿ ಕೊಟ್ಟರೆ ಪಾಸ್ ಮಾಡ್ತಾರಂತೆ. ಹಲವು ವರ್ಷಗಳಿಂದ ನಡೆಯುತ್ತಿರುವಂತಹ ದಂಧೆ ಇದಾಗಿದೆ. ಯುಸಿಎಂಸಿ ವಿಭಾಗದ ರಿಯಾಜ್, ವೆಂಕಟೇಶ್, ವನದುರ್ಗ, ಹಾಗೆ ಯಲ್ಲಾಲಿಂಗ ಮತ್ತು ಚಂದ್ರಮೋಹನ್, ಉಮೇಶ್ ಎಂಬುವರ ಮೇಲೆ ಗಂಭೀರವಾದಂತಹ ಆರೋಪ ಕೇಳಿಬಂದಿದೆ. ಸಿಬ್ಬಂದಿ ವೆಂಕಟ್ ಮತ್ತು ರಿಯಾಜ್ ಆಡಿಯೋ ವೈರಲ್ ಆಗಿದೆ. ನೋಡಿ, ಒಂದ್ ಕಡೆ ಕಷ್ಟಪಟ್ಟು ಹಗಲು ರಾತ್ರಿ ಅಂದೇ ಓದಿ ಪಾಸ್ ಆಗ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ಕಡೆಯಾದ್ರೆ, ಇನ್ನೊಂದು ಕಡೆ ಫೇಲ್ ಆದ್ರೂ ಕೂಡ ದುಡ್ಡು ಕೊಟ್ಟು ಪಾಸ್ ಆಗ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇನ್ನೊಂದು ಕಡೆ. ನೋಡಿ, ಒಂದು ವಿಷಯಕ್ಕೆ 6,000 ರೂಪಾಯಿ ಕೊಟ್ಟರೆ ಸಾಕಂತೆ, ಎಲ್ಲ ವಿಷಯಗಳು ಕೂಡ ಪಾಸ್ ಆಗುತ್ತೆ. ಅಂದರೆ ಒಂದು ಸಬ್ಜೆಕ್ಟಿಗೆ 6,000 ರೂಪಾಯಿ ನೀವು ಪೇ ಮಾಡಬೇಕು. ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಫೇಲ್ ಆಗಿದೆಯಾ, ಓಕೆ, ಆ ಒಂದು ಸಬ್ಜೆಕ್ಟ್ ಪಾಸ್ ಮಾಡಬೇಕು ಅಂದರೆ 6,000 ರೂಪಾಯಿ ಕೊಡಬೇಕು. ಹಲವು ವರ್ಷಗಳಿಂದ ನಡೀತಾ ಇರುವಂತಹ ದಂಧೆ ಇದಾಗಿದೆ. ಇನ್ನು ಯುಸಿಎಂಸಿ ವಿಭಾಗದ ರಿಯಾಜ್ ಮತ್ತು ವೆಂಕಟೇಶ್, ವನದುರ್ಗ, ಯಲ್ಲಾಲಿಂಗ ಮತ್ತು ಚಂದ್ರಮೋಹನ್, ಉಮೇಶ್ ಎನ್ನುವರ ಮೇಲೆ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಸಿಬ್ಬಂದಿ ವೆಂಕಟೇಶ್ ಮತ್ತು ರಿಯಾಜ್ ಆಡಿಯೋ ಇದೀಗ ಭಾರಿ ವೈರಲ್ ಆಗಿದೆ. ವಿಶ್ವವಿದ್ಯಾಲಯದ ವಿರುದ್ಧ ಎಬಿವಿಪಿ ಕಾರ್ಯಕರ್ತರು ಆಕ್ರೋಶವನ್ನ ಹೊರಗಾಕ್ತಾ ಇದ್ದಾರೆ. ಈ ದಂಧೆ ಇಂದು ನಿನ್ನೆಯದಲ್ಲ, ಹಲವಾರು ವರ್ಷಗಳಿಂದ ನಡೀತಾ ಇದೆ. ಅನೇಕ ಬಡ ವಿದ್ಯಾರ್ಥಿಗಳಿಗೆ ಭಾರೀ ಅನ್ಯಾಯವಾಗ್ತಾ ಇದೆ. ದಂಧೆಯಲ್ಲಿ ವಿವಿ ಸಿಬ್ಬಂದಿ ಭಾಗಿಯಾಗಿದ್ದಾರೆ. ತನಿಖೆಗೆ ಎಬಿವಿಪಿ ಕಾರ್ಯಕರ್ತರು ಆಕ್ರೋಶವನ್ನ ಹೊರಗಾಕ್ತಾ ಇದ್ದಾರೆ, ಒತ್ತಾಯ ಮಾಡ್ತಾ ಇದ್ದಾರೆ. ವಿಶ್ವವಿದ್ಯಾಲಯದ ವಿರುದ್ಧ ಹಾಗೆ ಅಲ್ಲಿನ ಸಿಬ್ಬಂದಿಗಳ ವಿರುದ್ಧ ಎಬಿವಿಪಿ ಕಾರ್ಯಕರ್ತರು ಆಕ್ರೋಶವನ್ನ ಹೊರಗಾಕ್ತಾ ಇರುವಂತದ್ದು. ನೋಡಿ, ಈ ಪಾಸ್ ಮಾಡುವಂತಹ ದಂಧೆ ಇದೆಯಲ್ಲ, ಇದು ನಿನ್ನೆ ಅಥವಾ ಮೊನ್ನೆ ನಡೆದಂತಹ ವಿಚಾರ ಅಲ್ಲ, ಹಲವಾರು ವರ್ಷಗಳಿಂದ ಕೂಡ ನಡೀತಾ ಇದೆಯೇ. ಅನೇಕ ಬಡ ವಿದ್ಯಾರ್ಥಿಗಳು ಬರ್ತಾರೆ ವಿಶ್ವವಿದ್ಯಾಲಯದಲ್ಲಿ, ಆದರೆ ಅವರಿಗೆಲ್ಲರಿಗೂ ಕೂಡ ಅನ್ಯಾಯ ಆಗ್ತಾ ಇದೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ದಂಧೆಯಲ್ಲಿ ವಿವಿ ಸಿಬ್ಬಂದಿಗಳೇ ಭಾಗಿಯಾಗಿದ್ದಾರೆ. ದಯವಿಟ್ಟು ತನಿಖೆಗೆ ತನಿಖೆಗೆ ಆಗ್ರಹ ಮಾಡಿ ಎನ್ನುವಂತಹ ಒಂದು ಮನವಿಯನ್ನ ಇಡ್ತಾ ಇದ್ದಾರೆ ಎಬಿವಿಪಿ ಕಾರ್ಯಕರ್ತರು. ತಮ್ಮ ಆಕ್ರೋಶವನ್ನ ಕೂಡ ಹೊರಗಾಕಿದ್ದಾರೆ. ಸ್ಥಳದಲ್ಲಿ ಏನಾಯ್ತು ನೋಡ್ಕೊಂಡು ಬರೋಣ. I've been verified so many angles. ಸರ್, ನನಗೆ ನೋಡ್ರಿ, ನಾನು 40 ವರ್ಷ ಸರ್ವಿಸ್ ಮಾಡಿ ನಾನು ಎಲ್ಲ ಮಾಡಿ ಬಂದಿರೋ, ನಾನು ಎವ್ರಿಥಿಂಗ್ ಐ ನೋಸ್ ಇಟ್. ಈಗ ನೀನು ಇದು ಲೆಟರ್ ಕೊಟ್ಟಿದ್ಯಾ, ಅವನು ಮಾಡಿದ್ದಾನೋ ಬಿಟ್ಟಿದ್ದಾನೋ ದಟ್ ಇಸ್ ಸೆಕೆಂಡ್ರಿ. ನನಗೆ ಅದು ಬೇಕಾಗಿಲ್ಲ. ನಿಮ್ಮ ಹತ್ರ ಆಡಿಯೋ ಇದೆ, ನೀವು ನಂಗೆ ಲೆಟರ್ ಕೊಡ್ತಾ ಇದ್ದೀರಾ. ಪರ್ಟಿಕ್ಯುಲರ್ ಅಥೆಂಟಿಕ್ ಯಾರು ಮಾಡಿದ್ದಾರೆ, ಯಾವ ನಂಬರ್ ಇದೆ ಏನೋ ಅದು ನಮ್ಗೆ ಬೇಕಾಗಿದೆ. ಯಾಕಂದ್ರೆ ನಾನು ಐ ವಿಲ್ ಹ್ಯಾಂಡ್ ಔಟ್ ದ ಕಂಪ್ಲೇಂಟ್ ಟು ದಿ. ನಾನು ಸಸ್ಪೆಂಡ್ ಮಾಡೋದೇ ಒಂದಲ್ಲ, ಈಗ ಅವನ್ನ ಸಸ್ಪೆಂಡ್ ಮಾಡಿದೆ. ಅವನು ಏನು ಟೆಂಪ್ರವರಿ ಟೀಚರ್ ವರ್ಕರ್ ಮಾಡದೆ ಹೋಗ್ತಾನೆ ಅವನು. ಆದ್ರೆ ನಾನು ಅವನ ಮೇಲೆ ಕಂಪ್ಲೇಂಟ್ ಮಾಡ್ಬೇಕು. ಈಗ ನಾನು ಅವನ ಮೇಲೆ ಕಂಪ್ಲೇಂಟ್ ಮಾಡ್ಬೇಕು ಅಂದ್ರೆ ಪೊಲೀಸ್ ನನ್ನ ಅಥೆಂಟಿಕ್ ಕೇಳ್ತಾರೆ, ಏನ್ ಸರ್ ಏನಾಗಿದೆ ಏನ್ ಕೊಡಿ ಸರ್ ಅಂತ. ಯಾಕಂದ್ರೆ ಅವ್ರು ಎನ್ಕ್ವೈರಿ ಮಾಡಿ ಕೊಡ್ಬೇಕು. ಅದಕ್ಕೆ ನೀವು ನನಗೆ ಯಾವ ನಂಬರ್ ಇಂದ ಅವನ ಫೋನ್ ಆಯ್ತು, ಆಯ್ತಾ, ಯಾವ್ಯಾವ ಇದರಲ್ಲಿ ಅವ್ನು ದುಡ್ಡು ತಗೊಂಡಿದ್ದಾನೆ, ಏನು ದುಡ್ಡು ತಗೊಂಡಿದ್ದಾನೋ ಬಿಟ್ಟಿದ್ದಾನೋ ಬೇರೆ ಡಿಸ್ಕಷನ್ ಆಗಿದೆ. ಈ ನಂಬರ್ಗಳಲ್ಲಿ ಪಾಸ್ ಮಾಡೋಕೆ ಇಷ್ಟು ದುಡ್ಡು ಮಾತಾಡಿದ್ದಾರೆ. ಡೀಟೇಲ್ ಕೊಡಿ ದಯವಿಟ್ಟು. ಸರ್, ಡೀಟೇಲ್ ಕೊಡಕ್ಕೆ ಹೆಂಗ್ ಬರುತ್ತೆ ಸರ್? ಇನ್ನೊಂದು ನೀವು ಕಂಪ್ಲೇಂಟ್ ಕೊಟ್ಟ ಮೇಲೆ ಅವ್ರು ತನಿಖೆ ಮಾಡ್ಕೊಂಡಿದ್ರೆ ಹಿಂದೆ ಯಾರಿದ್ದಾರೆ ಅಂತ ಹಚ್ಚುತ್ತಾರೆ ಸರ್. ಸರ್ ಇವಾಗ ನಮ್ದೊಂದು ರಿಕ್ವೆಸ್ಟ್ ಏನು ಗೊತ್ತಾ ಸರ್? ಅಲ್ಲ ಸರ್, 45 ವರ್ಷದಿಂದ ಸರ್ವಿಸ್ ಅಂತ ತಾವೇನ್ ಹಾಕಿರಲ್ಲ
ಅದು ರೆಕಾರ್ಡ್ ನಮಗೆ ಹಾಕಿ ಅವ್ರಿಗೆ ಹಾಕಿ ನಮ್ಗೆ ಹಾಕಿ ಮಾತಾಡ್ರೆ ಅದು ರೆಕಾರ್ಡ್ ಆಗ್ತೀವಿ ಅಲ್ಲ, ಸರ್ ಅಂತ ಇಲ್ಲ. ಅಲ್ಲ, ಆ ಬಿಟ್ಟು ಇದೇ ಹುಡುಗ ಮೆಲ್ಲ ಕೇಳಿ, ಕೇಳಿ, ಅದು ಕೊಡಿ. ಕಂಪ್ಯೂಟರ್ ಸಿಸ್ಟಮ್ ಕೊಡ್ತಾರೆ ನೀವು. ಅವೆಲ್ಲ ಪರ್ಸನಲ್ ಆಯ್ತು, ಆಯ್ತು. ಸರ್ ಒಬ್ಬ ವಿಸಿ ಇವಾಗ ನೀವು ಮುಚ್ಚಿಕೊಂಡಿಡುವಂತ ಅವಶ್ಯಕತೆ ಇಲ್ಲ. ಈಗ ನಾನು ಹೇಳಿದ್ ಹೇಳ್ರಿ, ರಿಜಿಸ್ಟರ್ ವಿಸಿ ಬಂದ್ ತಂಬ ಹಾಕೋವರೆಗೂ ಆ ಹುಡುಗ ಪಾಸ್ ಆಗಕ್ ಆಗಲ್ಲ, ಅಲ್ಲಲ್ಲ. ಆಗೋದಿಲ್ಲ. ಅದ್ ಹೆಂಗಾಯ್ತು? ಈಗ ನಾನು ಹೇಳೋ ಗಂಟೆ ಕೇಳಿ ನಿನಗೆ. ಸರ್ ಯಾರಲ್ಲ ಹೇಳೋ ಗಂಟೆ ಕೇಳು. ವಿಸಿಗೂ ಸಂಬಂಧ ಇಲ್ಲ. ರಿಜಿಸ್ಟರ್ ಇವ್ಯಾಲ್ಯೂಯೇಷನ್ ಇದೆ. ರಿಜಿಸ್ಟರ್ ಇವ್ಯಾಲ್ಯೂಯೇಷನ್ ಕಡೆಯಿಂದ ಹೋಗ್ತಕ್ಕಂಥ ವಿಷಯ. ಈಗ ನಾನು ಹೇಳ್ತಕ್ಕಂಥದ್ದು ಎಷ್ಟು ಹುಡುಗರದಾಗಿದೆ ಸರ್ 15 ಹುಡುಗರು. ವಿದ್ಯಾರ್ಥಿ ಪರಿಷತ್ ಇಡೀ ಪ್ರಪಂಚದಲ್ಲೇ ದೊಡ್ಡ ವಿದ್ಯಾರ್ಥಿ ಸಂಘಟನೆ ಯಾವ್ದಪ್ಪ ಅಂತಂದ್ರೆ ಅದು ವಿದ್ಯಾರ್ಥಿ ಪರಿಷತ್. ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರಲ್ಲಿ ಬಂದಿದ್ದೇವೆ. ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡದ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.